ಈ ಲಾಕ್ಡೌನ್ ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ತುಂಬ ಕಥೆಗಳು ಮಾಡಿದ್ವಿ ನಾವೆಲ್ಲ ಆಲ್ರೆಡಿ. ಬಟ್ ನನಗೆ ಒಂದು ಗ್ಲೋಬಲ್ ಸಿನಿಮಾ ಮಾಡಮ್ಮ, ಹೊಸಬರಿಗೆ ಏನಾದರೂ ಚಾನ್ಸ್ ಸಿಗಲಿ, ಯಾರೋ ದೊಡ್ಡ ಬೇರೆ ಸಿನಿಮಾ ಯಾರು ಮಾಡಲ್ಲ ನಮ್ಮಂತವರಿಗೆ ಅವಕಾಶ ಕೊಡಲ್ಲ ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವೇನು ಸಿನಿಮಾದಲ್ಲಿ ಕಲ್ತಿದ್ದೀವಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ. ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ನಾವು ದೊಡ್ಡ ಕತೆ ಮಾಡೋಕ್ಕಾಗಲ್ಲ, ಯಾರೊಬ್ಬರು ಡೈರೆಕ್ಟರ್ ನನಗೆ ಹೇಳಿದ್ರು, ಎಕ್ಸ್ಪ್ಲೇನ್ ಮಾಡಿದರು. ಅವ್ರ ಮಾತು ಕೇಳ್ಕೊಂಡ್ಬಿಟ್ಟು ನಾನು ಒಂದು ಚಿಕ್ಕನ್ನ ಗ್ಲೋಬಲ್ ಪಿಕ್ಚರ್ ಮಾಡೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಮಂಜು ಅವರು ಒಂದು ಸಿಕ್ಕರು ಮೈಸೂರಲ್ಲಿ ನನಗೆ, ಆ್ಯಕ್ಚುಲಿ ನಮ್ಮ ಭಾಗದವರು ಇವರೆಲ್ಲ ಉತ್ತರ ಕರ್ನಾಟಕದವರು. ಆ ಕತೆ ಅಲ್ಲಿ ಸಿಕ್ಕ ಮೇಲೆ ಒಂದು ಕತೆ ಮಾಡಿದ್ದೆ ನಾನು ಚಿಕ್ಕದಾಗಿ. ಅದು ಈ ಸರ್ ಸಿಕ್ಕ ಮೇಲೆ, ಮಂಜು ಸರ್ ಸಿಕ್ಕ ಮೇಲೆ ನನಗೆ ಅವ್ರು ಹೇಳಿದ್ರೆ ನಾವೇ ಮಾಡೋಣ ನಮ್ಮ ಭಾಗದಲ್ಲಿ. ಯಾಕಂದರೆ ಮಂಗಳೂರು ಕನ್ನಡ ಅಂದರೆ ಅದೊಂದು ಬೇರೆ ಲೆವೆಲ್ ಭಾಷೆ, ಮಂಡ್ಯ ಕನ್ನಡ, ಬೆಂಗಳೂರು ಕನ್ನಡ ಅದು ಬೇರೆ ಭಾಷೆ. ಉತ್ತರ ಕರ್ನಾಟಕದಲ್ಲಿ ಏನಾದರೂ ಮಾಡೋಣ ನಮ್ಮ ಲ್ಯಾಂಗ್ವೇಜಲ್ಲಿ, ಪ್ಯೂರ್ ಉತ್ತರ ಕರ್ನಾಟಕ. ಹಂಗಾಗಿ ನಮಗೆ ನಾವು ಅಲ್ಲೇ ಹುಟ್ಟಿ ಬೆಳೆದ್ರಿಂದ ಆ ಕಥೆಗಳು ನಿಮ್ಗೆ ಗೊತ್ತಿರಲ್ಲ. ಬೆಂಗಳೂರು ಲ್ಯಾಂಗ್ವೇಜ್ ಸಿನಿಮಾ ಆಗ್ತವೆ, ಅದು ಸೆಕೆಂಡ್ ಪಾಯಿಂಟ್. ಬಟ್ ಉತ್ತರ ಕರ್ನಾಟಕದಲ್ಲಿ ಅಲ್ಲಿದ್ದು ಹುಟ್ಟಿದ ಕಥೆಗಳಿಗೆ ನಾವು ಅಲ್ಲಿ ಬೆಳೆದ ಮೇಲೆ ಅಲ್ಲಿಂದ ಕತೆ ಮಾಡೋಣ ಅಂದ್ಬಿಟ್ಟು ಮಂಜು ಸರ್ ಹತ್ರ ನಾನು ಡಿಸ್ಕಸ್ ಮಾಡಿದಾಗ ಅವರು ಓಕೆ ನಾನು ಮಾಡ್ತೀನಿ ಜಾವೇದ್, ಏನಾದರೂ ಮಾಡೋಣ ಅಂತ ಕುಂತೀವಿ. ಹಂಗೆ ಶುರು ಆಯ್ತು ಕತೆ ಇದು. ಈಗ ನೀವೆಲ್ಲ ನೋಡ್ತೀರಾ, ಈಗ ದುರಂಧರ್ ಕತೆ ನೋಡ್ತಾ ತುಂಬ ಜನ ನೋಡ್ತಾ ಇದ್ದಾರೆ. ದುರಂಧರ್ ಅಂದರೆ ಪ್ರೆಸೆಂಟ್ ಕತೆ ತೊಗೊಂಡು ಸಿನಿಮಾ ಮಾಡ್ತಾರೆ ಅವರೆಲ್ಲ. ಅದೇ ಥರ ನಾವು ಲಾಕ್ಡೌನಲ್ಲಿ ನಡೆದ ಘಟನೆ ಇಟ್ಕೊಂಡು, ಲಾಕ್ಡೌನ್ ವಾಸ್ತವ, ಕತೆ ಕಲ್ಪನೆ ಅಂದರೆ ನಿಮ್ಗೆ ನೋಡ್ತಾ ಕತೆ ಗೊತ್ತಾಗುತ್ತೆ. ನೋಡ್ತಾ ಅಲ್ಲಿ ವಿಷಾದ ರಂಜನೆ, ಯಾಕಂದರೆ ಕಥೆಯಲ್ಲಿ ಎಲ್ಲವೂ ಇದೆ. ಅಲ್ಲಿ ಲಾಕ್ಡೌನ್ ಅಂದರೆ ನಮಗೆಲ್ಲ ಅರ್ಥ ಆಗುತ್ತೆ. ತುಂಬ ಕಷ್ಟನೂ ಆಗಿದೆ, ತುಂಬ ಇಷ್ಟನೂ ಆಗಿದೆ ಎಲ್ಲರಿಗೂ, ಅದು ಗೊತ್ತಿರೋ ವಿಚಾರ. ಹಂಗಾಗಿ ನಮ್ಮ ಭಾಷೆ ನಾವು ನಮ್ಗೆ, ಯಾಕಂದರೆ ನನಗೆ ತುಂಬ ಜನ ನಾವು ಇಂಡಸ್ಟ್ರಿಯಲ್ಲಿ ಕೇಳ್ಪಟ್ಟಂಗೆ ಚಿಕ್ಕ ಚಿಕ್ಕ ನಾವು ಕಲ್ತೋರಿಂದ ಉತ್ತರ ಕನ್ನಡದಲ್ಲಿ ಸಿನಿಮಾ ಚೆನ್ನಾಗಿ ಮಾಡೋಣ, ಅಲ್ಲಿ ಲೋಕಲ್ ಭಾಷೆ ಮಾಡೋಣ ಅಂದರೆ ಎಲ್ಲರೂ ಯೂಸ್ ಮಾಡ್ತಾರೆ. ಈಗ ಈ ಭಾಷೆ ಇಲ್ಲ ಅಂತಲ್ಲ, ಅರ್ಧ ಭಾರತ ಯೂಸ್ ಮಾಡ್ತಾರೆ, ಅರ್ಧ ಇಲ್ಲಿ ಇರ್ತದೆ ಕತೆಗಳು. ಪ್ಯೂರ್ ಉತ್ತರ ಕರ್ನಾಟಕ ಕತೆಗಳನ್ನ ಆಲ್ಮೋಸ್ಟ್ ಯಾರು ಕಡಿಮೆ ಮಾಡ್ತಾರೆ. ಇತ್ತೀಚೆಗೆ ಬಂದಿದೆ ಉಡಾಳ ಅಂತ ಬಂತು, ತುಂಬ ಸಿನಿಮಾಗಳು ಬಂದಿದೆ ಇತ್ತೀಚೆಗೆ. ಬಟ್ ನಾವು ನಮಗೆ ಅಲ್ಲಿಂದ ಕತೆಗಳು ಮಾಡೋಕ್ಕೆ ಇಷ್ಟ ಆಯಿತು. ಹಂಗಾಗಿ ಲಾಕ್ಡೌನ್ ಅಂತ ಒಂದು ಕತೆ ಶುರು ಮಾಡಿದ್ವಿ, ಅಲ್ಲೇ ಶೂಟ್ ಮಾಡಿದ್ವಿ. ತುಂಬ ನಾನು ಹೇಳೋದಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ವಿ. ಎಲ್ಲ ನಿಮ್ಮ ಮುಂದೆ ಬರ್ತಾ ಇದೆ. 22 ಇದೇ ಮೇ ತಿಂಗಳು ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೋಡಿ ಎಲ್ಲರೂ. ಅಚ್ಚ ಕನ್ನಡ ಸಿನಿಮಾ ಇಲ್ಲಿ ಯಾವುದೇ, ನಾವು ಆ್ಯಕ್ಚುಲಿ ಈಗೆಲ್ಲ ತಮಿಳು, ತೆಲುಗು, ಹಿಂದಿ ಎಲ್ಲ ಬೆಳೆಸ್ತಾ ಇದ್ದೀವಿ ನಾವು ಕನ್ನಡಿಗರೆಲ್ಲ, ವಿಶಾಲ ಹೃದಯದವರು ನಾವೆಲ್ಲ. ದಯವಿಟ್ಟು ಕನ್ನಡ, ಪ್ಯೂರ್ ಕನ್ನಡ ಭಾಷೆ, ಅದ್ರ ಬಗ್ಗೆ ನಾನು ಹೆಮ್ಮೆ ಹೇಳ್ಕೊತೀನಿ. ಸೆನ್ಸಾರ್ ಅವರು ಕೂಡ ತುಂಬ ನಮಗೆ ಅಪ್ರೋಚ್ ಮಾಡಿದರು, ಚೆನ್ನಾಗಿ ಮಾಡಿದ್ದೀರಾ, ಪಕ್ಕ ಕನ್ನಡ ಸಿನಿಮಾ, ಎಲ್ಲಿ ಬೇರೆ ಭಾಷೆಯನ್ನು ಬಳಸದೆ ಪ್ಯೂರ್ ಕನ್ನಡ ಲ್ಯಾಂಗ್ವೇಜ್ ಪಿಕ್ಚರ್ ಮಾಡಿದೆ ಅಂತ ಹೇಳಿದ್ರು. ಅದು ಭಾಳ ಹೆಮ್ಮೆ, ನಮಗೆ ಭಾಳ ಸಪೋರ್ಟಿವ್. ಹಂಗಾಗಿ ಬಹುತೇಕ ನೀವು ಮಾಧ್ಯಮದವರು, ಅದು ಭಾಳ ಮುಖ್ಯ ನಮಗೆ. ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡ್ತೀರಿ, ದಯವಿಟ್ಟು ನಮ್ಮ ಸಿನಿಮಾಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸರ್ ಶುರುವಾಗಿ ಆಯ್ತು ಸರ್, ಇದು ಒಂದು 2 ವರ್ಷ ಆಗಿದೆ ಕತೆ ಶುರುವಾಗಿ. ಅಲ್ಲಿಂದ ಕತೆ ಸ್ಟಾರ್ಟ್ ಆಗಿದೆ ಸರ್. ಇಲ್ಲ ಸರ್, ಶೂಟಿಂಗ್ ಮಾಡಿದೆ ಸರ್. ಕತೆ ಶುರು ಮಾಡಿದ್ವಿ. ಶೂಟಿಂಗ್ ಶುರುವಾಗಿದ್ದು ಸರ್ ಅದೇ ಒಂದು 3 ಮಂತ್ಸ್ ಕತೆ ಆಗಿತ್ತು ಸರ್. ಕತೆ ಕಂಪ್ಲೀಟ್ ಮಾಡಿದ್ವಿ, ಆಮೇಲೆ ಶೂಟಿಂಗ್ ಶುರು ಆಯಿತು ಸರ್. ಕಂಪ್ಲೀಟ್ ಆಗಿ ಪೋಸ್ಟ್ ವರ್ಕ್ ಮಾಡಿದ್ವಿ, ಈಗ ರಿಲೀಸ್ ಮಾಡ್ತೀವಿ ಸರ್. ಅಂದರೆ ಸರ್ ಲಾಕ್ಡೌನ್ ಅನ್ನುವಂಥದ್ದು ನಮಗೊಂದು ಭಯ ಹುಟ್ಟಿಸಿಲ್ಲ ಇವರು. ಅಂದರೆ ಕಥೆಯನ್ನು ನಾವೆಲ್ಲ ಬಿಟ್ಟಿರೋದಾಗಲ್ಲ. ಬಟ್ ಆದರೆ ಅಲ್ಲಿ 2 ಇದೆ ಸರ್. ನನಗೆ ಲಾಕ್ಡೌನ್ ನನಗೆ ಏನಂದರೆ, ಲಾಕ್ಡೌನ್ ಅಂದರೆ ನಮಗೆ ಕೆಲವೊಬ್ಬರಿಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ, ಕೆಲವೊಬ್ರಿಗೆ ಭಯನೂ ಆಗಿದೆ. ಅಂದರೆ ಲಾಕ್ಡೌನ್ ಅಂದರೆ ಒಂದು ಅದು ಹೆಂಗಂದರೆ ನಿಮಗೆ ಅದು ಪಿಕ್ಚರ್ ಗೊತ್ತಾಗುತ್ತೆ ನಿಮಗೆ. ಸಿನಿಮಾದಲ್ಲಿ ವಿಷಯ ಲವ್ ಸ್ಟೋರಿ, ಬೇಸಿಕ್ ಲವ್ ಸ್ಟೋರಿ ಇದೆ. ಟೋಟಲಿ ಲವ್ ಸ್ಟೋರಿ ಕತೆ ಪೂರ್ತಿಯಾಗಿ. ಬಟ್ ನಿಮಗೆ ಆ ಘಟನೆಗಳು ನಿಮಗೆ ಹೊಂದಿಕೆ ಆಗ್ತವೆ. ಲಾಕ್ಡೌನ್ ಕಂಟೆಂಟ್ ಇದೆಯಲ್ಲ ಅದೇನೆ, ಅಲ್ಲಿ ಲವ್ ಸ್ಟೋರಿ ಮೂವ್ ಆಗುತ್ತೆ ಅಷ್ಟೇ. ಮೇಡಮ್ ಕ್ಲೈಮ್ಯಾಕ್ಸ್ ಪರ್ಟಿಕ್ಯುಲರ್ ಆಗಿ ಬೇಕಿತ್ತು ನಮ್ಗೆ, ಅದು ಇನ್ಸಿಡೆಂಟು ಇಲ್ಲ. ಅಂದರೆ ನಮಗೆ ಅದು ಪರ್ಟಿಕ್ಯುಲರ್ ಆಗಿ ಅದು ಮಾಡಿದ ಸೀನ್, ಅದು ಆ ಸೀನ್ನ ನಾವು ಆ್ಯಕ್ಚುಲಿ ಬಳ್ಳಾರಿ ಒಂದು ದುರಂತ ಆಗಿತ್ತು. ಅಂದರೆ ಕೊರೋನಾ ಆಗೋ ಟೈಮಲ್ಲಿ ಈ ಬಾಡಿಗೆ ತಂದು ಸುರ್ತಾ ಇದ್ರು ಮಣ್ಣಲ್ಲಿ, JCB ಆಗ್ತಾಯಿದ್ರು ಮಣ್ಣಲ್ಲಿ ಬಾಡಿಗೆ ತಂದು. ಅದು ಆ್ಯಕ್ಚುಲಿ ಭಯಂಕರ ನಮ್ಗೆ ಕಾಡುತ್ತೆ ಅದು ಕತೆ. ಅಂದರೆ ಮನುಷ್ಯನ ಎಲ್ಲಿ ಬಂತು ಮನುಷ್ಯನ ಜೀವನ ಅಂತ. ಅಂದರೆ ಸತ್ರು ಕೂಡ ಅವನಿಗೆ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಕಡೆ ನಮ್ಮ ಭಾಷೆ, ನಮ್ಮ ಕಲ್ಚರ್ ಹೇಗಿದೆ ಅಂದರೆ, ಸತ್ತವನಿಗೆ ಗೌರವ ಕೊಡ್ತೀವಿ ನಾವು, ದೇವ್ರ ಸಮಾನ ಅಂತೀವಿ ನಾವೆಲ್ಲ ಸತ್ತವರಿಗೆ. ಆ ಬಾಡಿನ ಮುಟ್ಟಕ್ಕೂ ಕೂಡ ಅದೆಷ್ಟು ದುರಂತ ನಾವು ಹೇಳೋದಕ್ಕೆಲ್ಲ ಗೊತ್ತಿರುತ್ತೆ ಮಾಧ್ಯಮದವರಿಗೆ, ನಾವೊಂದು ಚಿಕ್ಕವ್ರು ನಿಮ್ಗಾರ. ಬಟ್ ಆ ಇನ್ಸಿಡೆಂಟ್, ಬಳ್ಳಾರಿ ಇನ್ಸಿಡೆಂಟ್ ಭಾಳ ಕಾಡ್ತು ನಮಗೆ. ಪರ್ಟಿಕ್ಯುಲರ್ ಆಗಿ ಆ ಬಳ್ಳಾರಿನ ಇಟ್ಕೊಂಡು ಅದು ಕ್ಲೈಮ್ಯಾಕ್ಸ್ ಬೇಕಂತ ಮಾಡಿದ್ದದು. ಹಾಂ ಸರ್.
ಹೌದು ಎಸ್ 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 ಸರ್. ಇಲ್ಲ ಮಿಸ್ಟೇಕ್ ಇಲ್ಲ ಸರ್, ಅದು ಗೊತ್ತಿದ್ದು ಮಾಡಿದ್ದು ಅದು ಲಿಂಕ್ ಇಲ್ಲ ಸರ್. ಅದು ಆ್ಯಕ್ಚುಲಿ ಸರ್ ಹೆಂಗಂದ್ರೆ ಅದು ಕತೆ ಸ್ವಲ್ಪ ಟ್ವಿಸ್ಟ್ ಇದೆ ಸರ್, ಅದು ನೀವು ಬಹುಶಃ ನೋಡಬೇಕಾಗತ್ತೆ. ಅಂದರೆ ಬಳ್ಳಾರಿ ಇದೆ, ಚಾಮರಾಜ ಸರ್. ಕರ್ನಾಟಕ ಅಂದ್ರೆ ನಾನು ಯಾಕೆ ಹೇಳಿದ್ರೆ ಸರ್ ನಿಮಗೆ, ಕತೆ ಕರ್ನಾಟಕದಾಗಿರ್ಬೋದು, ಉತ್ತರ ಕರ್ನಾಟಕ, ಬಟ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದು. ಲಾಕ್ಡೌನ್ ಅಂತ ಕಂಟೆಂಟ್ ಇದೆ ಸರ್, ಎಲ್ಲರಿಗೂ ಬೇಕಾದ್ರೆ ನೀವು ಚೀನಾಕ್ಕೆ ಹೋದ್ರು ಅಷ್ಟೇ, ಇಂಡಿಯಾಕ್ಕೆ ಹೋದ್ರೆ ಎಲ್ಲರಿಗೂ ಕಂಟೆಂಟ್ ಗೊತ್ತಾಗುತ್ತೆ ನಿಮಗೆ. ಲಾಕ್ಡೌನ್ ಎಂಬುದು ವರ್ಲ್ಡ್ ಇದೆಯಲ್ಲ ಸರ್. ಹೌದೌದು ಸರ್, ಹೌದು ಹೌದೌದೌದು ಸರ್. ಏನು ಗೊತ್ತಾ, ಒಂದು ಅದು ವಾಚಿಂಗ್ ಸರ್, ಅದು ವಾಚಬಲ್ ಬರುತ್ತೆ ಅದು ಅಷ್ಟೇ. ಅದು ನಿಮಗೆ ಅದು ವಾಚ್ ಎಸ್ ಎಸ್ ಸರ್, ಎಸ್ ಎಸ್ ಸರ್. ಬಟ್ ಅದಕ್ಕೂ ಲಿಂಕ್ ಇದೆ ಅಷ್ಟೇ. ಎಸ್ ಸರ್. ಹಾಂ ಸರ್. ಇಲ್ಲ ಇಲ್ಲ ಸರ್, ಕ್ವಾಲಿಟಿ ಬೇರೆ. ಎಸ್ ಎಸ್ ಅಗ್ರಿ ಸರ್. ಅಲ್ಲ ಹೌದು ಸರ್. ಎಸ್ ಸರ್. ಇಲ್ಲ ಗೊತ್ತು ಸರ್, ಅದು ಬೇರೆದು ಕಂಟೆಂಟ್ ಇದೆ ಸರ್. ನಾಗತೀರ್ಥ ಚಂದ್ರಶೇಖರ್ ಸರ್, ನಾಗತೀರ್ಥ ಚಂದ್ರಶೇಖರ್ ಸರ್. ಆಮೇಲೆ ನಾಗೇಂದ್ರ ಅರಸು, ಆಮೇಲೆ ಭಟ್ರು ಹತ್ರ ಒಂದು ಸ್ವಲ್ಪ ವರ್ಕ್ ಮಾಡಿ ಸರ್. ಆಮೇಲೆ ಸುಮಾರು ಸರ್ ತುಂಬ ಪಿಕ್ಚರ್ ಮಾಡ್ತೀವಿ ಸರ್, ಬಟ್ ಹೆಸರು ಬರಲ್ಲ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್ ಎಸ್ ಸರ್. ಸರ್ ಅಂದರೆ ಅಲ್ಲ, ಒಳ್ಳೆ ಕ್ವಶನ್ ಇದೆ, ಗೊತ್ತಾಯಿತು ಸರ್. ಅಂದರೆ ಸರ್ ನಮಗೆ ಸರ್ ನಾನು ಹೆಂಗಂದ್ರೆ ಸರ್, ಕಥೆಯನ್ನು ಹೇಳಬೇಕಾದಾಗೆ ನಾನು ಭಟ್ರಿಗೆ ಕೇಳಿದಾಗೆ, ನೀವು ಫಿಲಾಸಫಿನ ನೀವು ಒಂದು ಕಾಮಿಡಿ ಹೇಳ್ಬೇಕು ಕಲ್ತಿರಲ್ಲ. ಹಾಗೆ ಸರ್ ನಾವು ವಿಷಾದವನ್ನು ಅಂದರೆ ತುಂಬ ಫನ್ನಿಯಾಗಿ ಕೆಲವೊಂದು ಹೇಳಿದ್ದೀವಿ ನಾವೆಲ್ಲ. ಅಂದರೆ ನಿಮ್ಗೆ ಕಮೆಂಟ್ ಅದಕ್ಕೆ ಸರ್ ಎರಡೂ ಇದೆ ಸರ್ ಅಲ್ಲಿ. ಅಂದರೆ ಲೈಫ್ ಎಂಬುದು ಹೆಂಗಂದರೆ ಎರಡೂ ಇರ್ತಾರೆ ನಿಮಗೆ ಜೀವನದಲ್ಲಿ. ಅಂದರೆ ಬೇವು ಬೆಲ್ಲ ಅಂತ ಅಂತಾರಲ್ಲ ಸರ್, ಆ ಟೈಪಲ್ಲಿ ಎರಡೂ ಇದೆ ಸರ್. ವಿಷಾದ ಹೋದ್ರೆ ಅದಕ್ಕೆ ಹೇಳ್ತಿತ್ತು ಪರ್ಟಿಕ್ಯುಲರ್ ಆಗಿ. ಮೇಡಮ್ UA ಕೊಟ್ಟಿದ್ದಾರೆ 16 ವರ್ಷ ಮೇಲ್ಪಟ್ಟಂತ, 16+. ಅಂದರೆ ಮೇಡಮ್ ಎಂಜಾಯ್ ಅಂದರೆ ಅಲ್ಲ, ಎಂಜಾಯ್ ಮಾಡೋದು ಹೆಂಗೆ ಅಂದರೆ ಮೇಡಮ್, ಈಗ ಕೆಲವೊಬ್ಬರಿಗೆ ರಜೆಗಳು ಸಿಗ್ತವೆ, ಅಲ್ಲಿ ನಾನೇ ಎಲ್ಲೊಂದು ಹೇಳೋಕ್ಕಾಗಲ್ಲ, ನನ್ನ ಕತೆ ಬಿಟ್ಕೊಳಕ್ಕಾಗಲ್ಲ. ಬಟ್ ಇದೇ ಮೇಡಮ್, ಅಂದರೆ ನಿಮಗೆ ಅಂದರೆ ನಮ್ಗೆ ಹೆಂಗಂದ್ರೆ ರಜೆ ಸಿಕ್ಬಿಟ್ಟು ಸಾಕತ್ತೆ, ನಮಗಿದ್ದಿಲ್ಲ ಆ ಅವಕಾಶ. ಅಂದ್ರೆ ನಾವು ಓದಬೇಕಾದಾಗೆ ಮಕ್ಕಳಿಗೆಲ್ಲ ಭಾಳ ಚಿಕ್ಕಿತ್ತು ನಿಮಗೆ, ರಜೆ ಸಿಕ್ಬಿಟ್ಟು ಸಾಕತ್ತೆ. ತುಂಬ ರಜೆ ಸಿಕ್ಕಿತ್ತು ಈ ಸಲ ರಜದಲ್ಲಿ, ಅದು ಇತ್ತು. ಪ್ಲಸ್ ಇದಿದೆ ಮೇಡಮ್, ಇನ್ನೊಂದೇನು ಮೇಡಮ್ ಅಂದರೆ, ಮತ್ತು ಗಂಡ ಹೆಂಡತಿ ಜೊತೆ ಇರ್ತಿರಲ್ಲ. ಈಗ ಸಾಫ್ಟ್ವೇರ್ ಟೈಮ್ ಸಿಕ್ಬಿಟ್ಟು ಸಾಕು, ಒಂದು ವಾರ ಟೈಮ್ ಬಿಟ್ಟು ಸಾಕು, ರಜೆ ಸಿಕ್ಕಿಟ್ಟು ಸಾಕಪ್ಪ ಜೊತೆ ಇರೋರು. ಬಟ್ ಅಲ್ಲಿ ಒಂದು ಅವಕಾಶ ಸಿಕ್ಕುತ್ತಲ್ವಾ, ಹಂಗೂ ಸಿಕ್ಕಿದೆ. ಬಟ್ ಬೇಜಾರು ಆಗಿದೆ, ಡೈವರ್ಸ್ ತುಂಬ ಆಗಿದೆ ಅಂತಾರೆ ಭಾಳ ಜನ, ನೋಡ್ಬೇಕು ನೀವು ಲಾಕ್ಡೌನ್ ಟೈಮಲ್ಲೆಲ್ಲ. ಅಂದರೆ ಗಂಡ ಹೆಂಡತಿಗೆ ಸಂಘರ್ಷಗಳು ನಡೆದು ಅದು ತುಂಬ ಆಗಿದೆ ಮೇಡಮ್. ಇನ್ಸಿಡೆಂಟ್ ಎಲ್ಲ ಗೊತ್ತು, ಮೀಡಿಯಾದಲ್ಲಿ ನಾವೇನು ಸ್ಪೆಷಲ್ ಹೇಳೋಕ್ಕಾಗಿಲ್ಲ, ನೀವೆಲ್ಲ ಗಮನಿಸ್ತಿರ್ತೀರಿ ಅಷ್ಟೇ. ಈಗ ನಾನು ಈ ಪ್ರೊಡ್ಯೂಸರ್ ಮಾಡೋಕ್ಕೆ ಮುಂಚೆ ನಾನು ಎಷ್ಟು ಈ ಮೂವಿ ಮಾಡೋಕ್ಕೆ ಮುಂಚೆ ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೀನಿ. ಪ್ರೊಡ್ಯೂಸರ್ ಯಾಕಾದೆ ನಾನು ಅಂತಂದರೆ, ಪ್ರೊಡ್ಯೂಸರ್ ಆಗ್ಬೇಕನ್ನೋ ಉದ್ದೇಶ ನನಗಿರಲಿಲ್ಲ. ಆ್ಯಕ್ಚುಲಿ ನಾನು ಆ್ಯಕ್ಟರ್ ಆಗ್ಬೇಕಂತ ಬಂದೆ. ಸುಮಾರು ಸಲ ಕೆಲವೊಂದು ಚಾನ್ಸ್ಗಳೆಲ್ಲ ಕೇಳ್ಕೊಂಡು ಹೋದೆ. ಸುಮಾರು ಮೈಸೂರು ಅಲ್ಲೆಲ್ಲ ಶೂಟಿಂಗ್ ಎಲ್ಲ ಕರಿತಾಯಿದ್ರು, ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡ್ತಾಯಿದ್ರು. ನಮ್ಮದು ಉತ್ತರ ಕರ್ನಾಟಕ, ಅಲ್ಲಿಂದ ಇಲ್ಲಿಗೆ ಬಂದು ನಮ್ಮ ಸ್ವಂತ ಖರ್ಚಿಟ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬ ಕಷ್ಟನೇ ಅನುಭವಿಸಿದೆ. ಆದರೆ ಕ್ಯಾರೆಕ್ಟರ್ ಯಾವ ಥರ ಕೊಡೋರು ಅಂದರೆ, ಡೈಲಾಗ್ ಇರೋದಿಲ್ಲ, ಸುಮ್ಮನೆ ಒಂದು ಕುಂದ್ರಿಸೋದು, ಒಂದು MLA ರೈಟ್ ಹ್ಯಾಂಡು ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡೋದು, ಸುಮ್ಮನೆ ಕೈ ಕಟ್ಕೊಂಡು ನಿಂತಿರಬೇಕು ಅಷ್ಟೇ. ಅದನ್ನು 5 ಸಲ ಕರೆಸಿದ್ದಾರೆ ನನಗೆ ಮೈಸೂರಲ್ಲಿ. 5 ಸಲ ಕರೆಸಿಬಿಟ್ಟು ಏನು ಡೈಲಾಗೇ ಇಲ್ಲ. ಅದೇ ಥರ 2-3 ಸಿನಿಮಾಗಳಲ್ಲಿ ನನಗಂತೂ ಏನಪ್ಪ, ನಾನು ಏನೋ ಒಂದು, ನಾವು ಸಿನಿಮಾ ಇಂಡಸ್ಟ್ರಿ ಏನಂತ ಗೊತ್ತಿರಲಿಲ್ಲ, ಒಂದು ಏನೋ ಆಸೆಗೆ ಬಂದೆ ಆ್ಯಕ್ಟಿಂಗ್ ಮಾಡ್ಬೇಕಂತ. ಯಾವ ಒಂದು ಅವಕಾಶಗಳು ಇದೇ ಥರ ಸಿಗ್ತಾ ಹೋಯ್ತು. ನಮ್ಮ ದುಡ್ಡು ಖರ್ಚು ಮಾಡಿಕೊಂಡು ಇಷ್ಟೊಂದು ಕಷ್ಟಪಡಬೇಕಾ ಅನ್ನೋದೊಂದು ನೋವಾಗ್ಬಿಡ್ತು. ನಾನು ದುಡ್ಡಿರೋನಲ್ಲ, ಜಮೀನ್ದಾರಲ್ಲ, ಒಬ್ಬ ಫ್ಯಾಕ್ಟ್ರಿ ವರ್ಕರ್, ಫ್ಯಾಕ್ಟ್ರಿಲಿ ವರ್ಕ್ ಮಾಡೋನು, ಏನೋ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಆಸೆಗೆ ಫಿಲಿಮ್ ಇಂಡಸ್ಟ್ರಿಗೆ ಕಾಲಿಟ್ಟೆ. ಬಟ್ ಇದೇ ಥರ ಹಿಂಗೆ ನನಗೆ ಅವಕಾಶಗಳು ಸಿಕ್ಕೋದ್ರಿಂದ ನನಗೆ ತುಂಬ ನೋವಾಯಿತು. ಹಿಂಗಾದರೆ ನಾನು ಇನ್ನು ಆ್ಯಕ್ಟಿಂಗ್ ದೊಡ್ಡ ಚಾನ್ಸ್ಗಳು ಸಿಗಲ್ಲ ನನಗೆ, ಇದೇ ಥರನ ಆಗ್ಬಿಡ್ತೀನಿ ಅಂತ ಎಷ್ಟು ಅವಕಾಶಗಳು ಕೇಳ್ಕೊಂಡು ಹೋದ್ರೂ ಕೂಡ ನನಗೆ ಅವಕಾಶಗಳು ಸಿಗಲಿಲ್ಲ. ಕೊನೆಗೆ ನಾನೇನು ಮಾಡಿದೆ, ಇದು ಬೇಜಾರಾಗಿ
ನಾನು ಯಾಕೆ ಇನ್ನೊಬ್ಬರಿಗೆ ಅವಕಾಶ ಕೇಳಬೇಕು, ಇನ್ನೊಬ್ರು ನಾನೇ ಅವಕಾಶ ಕೊಟ್ಟರೆ ಆಯ್ತಲ್ಲ ಅನ್ನೋದೊಂದು ಮನಸ್ಸಿಗೆ ಬಂತು. ಲಾಸ್ಟ್ ಒಂದು ಮೈಸೂರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಇವರು ನಮ್ಮ ಡೈರೆಕ್ಟರ್ ಜಾವೇದ್ ಅವರ ಪರಿಚಯ ಆಯಿತು. ಅವರು ನಮ್ಮ ಉತ್ತರ ಕರ್ನಾಟಕದವರು ಅಂತ. ಅಲ್ಲಿ ಆ ಮೂವಿಲಿ ಇವರು ಅಷ್ಟೇ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಹಿಂಗಾಗಿ ಪರಿಚಯ ಮುಖಾಂತರ ನಾನು ಏನಾದರೂ ಮಾಡಬೇಕು, ಇದೇ ಥರ ಆದರೆ ಆಗಲ್ಲ ಅಂತ ನಾನು ಇವ್ರ ಹತ್ರ ಕೇಳಿಕೊಂಡೆ. ಯಾವುದಾದ್ರು ಒಂದು ಮೂವಿ ಮಾಡೋಣ, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ನಾನೇ ಒಂದು ನನ್ನ ಅವಕಾಶ ನಾನೇ ಕ್ರಿಯೇಟ್ ಮಾಡಿಕೊಂಡೆ ಮತ್ತು ಕೆಲವೊಬ್ಬರಿಗೆ ಅವಕಾಶಗಳನ್ನು ಕೊಟ್ಟೆ. ಆಮೇಲೆ ಇವ್ರ ಹತ್ರ ಒಂದು ಡಿಸ್ಕಸ್ ಮಾಡಿದ್ವಿ. ಅದು ಮೆಜೆಸ್ಟಿಕ್ ಸಿಟಿ ಬಸ್ ಸ್ಟಾಪಲ್ಲಿ ನಮ್ಮ ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ. ಮಂಜು ಮುದ್ಗಲ್ ಬಂದರು, ನನಗೆ ಟೀಸರ್ ಫಸ್ಟ್ ತೋರಿಸಿದ್ರು. ನಾನು ಹೇಳಿದೆ ವಾಟ್ ಎವರ್ ಅದು ಕ್ವಾಲಿಟಿ ಬಗ್ಗೆ ಹೇಳಿದರು. ಸೊ ಕ್ವಾಲಿಟಿ ಸ್ವಲ್ಪ ಡಲ್ ಇದೆ ನೋಡಿ ಅಂತ ಹೇಳಿದೆ. ಆಮೇಲೆ ಹಾಡುಗಳು ತೋರಿಸಿದ್ರು, ತುಂಬ ಚೆನ್ನಾಗಿತ್ತು ಹಾಡುಗಳು. ಅಂದರೆ ಲಾಕ್ಡೌನ್ನ ಮತ್ತೆ ನೆನಪು ಮಾಡುವಂಥ ಕತೆ ಇದರಲ್ಲಿತ್ತು. ಅಂದರೆ ಆ ಹಾಡನ್ನ ನೋಡ್ತಾ ಇದ್ರೆ ಅದರಲ್ಲಿ ಗೊತ್ತಾಗ್ತದೆ ಹೇಗಿತ್ತು ಏನಿತ್ತು ಅಂತೇಳಿ. ಸೊ ಹಾಡು ಎಲ್ರಿಗೂ ಮನಮುಟ್ಟೋ ಥರ ಇದೆ, ತುಂಬ ಚೆನ್ನಾಗಿದೆ. ಓಕೆ, ನಾನು ತೊಗೊಳ್ತೀನಿ, ವಾಟ್ ಎವರ್ ನಿಮ್ಗೆ ಏನು ಸಪೋರ್ಟ್ ಬೇಕು ಮಾಡ್ತೀನಿ ಅಂತ ಹೇಳಿ ಸೊ ಹಾಡುಗಳನ್ನ ಸಿರಿ ಮ್ಯೂಸಿಕಲ್ಲಿ ರಿಲೀಸ್ ಮಾಡಿದ್ದೀನಿ. ಸೊ 4 ಹಾಡಿದೆ ಟೋಟಲಿ, ಒಂದು ಪ್ಯಾಥೋ ಸಾಂಗ್ಸ್ ಇದೆ, 4 ಹಾಡುಗಳಿದೆ. ಸೊ ಅಂದರೆ ಆ ಲಾಕ್ಡೌನ್ ನಮಗೆ ಮತ್ತೆ ನೆನಪು ಮಾಡುತ್ತೆ, ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ 2-3 ಆ್ಯಂಗಲಲ್ಲಿ ಹೋಗುತ್ತೆ ಅದು. ಹೀರೋ ಮತ್ತು ಮಂಜು ಡೈರೆಕ್ಟ್ರು ಎಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಥೆನ ಪೋಣಿಸಿದ್ದಾರೆ. ನನಗೆ ಗೊತ್ತಿಲ್ಲ, ಅದನ್ನು ಅವರೇ ಹೇಳಬೇಕು ಮಂಜು ಅವರು. ಯಾಕಂದರೆ ನಾನಂತೂ ಮಾಡಿದ್ದೀನಿ ವಾಟ್ ಎವರ್ ಏನು ಮಾಡಬಹುದು ಎಲ್ಲ ಮಾಡಿದ್ದೀವಿ. ಸೊ ಅದ್ರ ಜೊತೆಗೆ ಇನ್ನು ನೆಕ್ಸ್ಟ್ ಅವ್ರು ಹೇಳಿದರು, ಸರ್ ಹಿಂದಿ ಮತ್ತು ನಾರ್ತ್ ಇಂಡಿಯನ್ ರೈಟ್ಸ್ ಏನಾದರೂ ಮಾಡಿಸೋಣ ಸರ್ ಅಂತ. ಆಯಿತು, ಏನೇನು ಸಪೋರ್ಟ್ ಮಾಡ್ಬೋದು, ಐ ಆಮ್ ಸಪೋರ್ಟಿಂಗ್. ಅದಷ್ಟೇ ಅಲ್ಲ, ಅವರು ಇನ್ನೊಂದು ಹೇಳಿದ್ರು, ಈಗ ನೆಕ್ಸ್ಟ್ ಆಲ್ರೆಡಿ ಇನ್ನೊಂದು ಸಿನಿಮಾ ಸೆಟ್ ಮಾಡಿದ್ದಾರೆ, ಇನ್ನೊಂದು ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ. ಅದಕ್ಕೆ ಕತೆ ಬರೆದು ಆಲ್ರೆಡಿ ಅದಕ್ಕೆ ಸಾಂಗ್ಗಳನ್ನು ಬರೆದ್ಬಿಟ್ಟು ಸೊ ಶೂಟಿಂಗು ಮೇ ಬಿ ಸ್ಟಾರ್ಟ್ ಮಾಡಿರಬೇಕು. ಶೂಟಿಂಗು ಮಾಡಿದ್ರ ಮಂಜು ಅವರೇ? ಸೊ ಇನ್ನೊಂದು ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಅವರು ನಮ್ಮ ಹತ್ರ ಬಂದೆಲ್ಲ ತೋರಿಸಿ ಎಲ್ಲ ಆಗಲೇ ಸ್ಟಾರ್ಟ್. ಅವ್ರು ಸುಮ್ಮನೆ ಹೇಳ್ತಿದ್ದಾರೆ ಮೇ ಬಿ. ಇಲ್ಲ, ಅವರು ಆಕ್ಚುಲಿ ನಾನು ನೋಡಿದೆ, ಅದಕ್ಕೆ ಮೊದಲೇ ಏನ್ ಮಾಡಿದ್ರು, ಆ ರೀಲ್ಸ್ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ಆಕ್ಟಿವ್ ಆಗಿದ್ದಾರೆ. ಹೇಗಿದ್ದಾರೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಳ್ಳೇದಾಗ್ಲಿ, ಲಾಕ್ಡೌನ್ ತುಂಬಾ ಚೆನ್ನಾಗಾಗ್ಲಿ, ಸಕ್ಸಸ್ ಆಗ್ಲಿ. ಲಾಕ್ಡೌನ್ ಟೀಮು ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಇನ್ನೊಂದಷ್ಟು ಸಿನಿಮಾಗಳು ನಿಮಗೆ ಸಿಗ್ಲಿ. ಮತ್ತೆ ನಮ್ಮ ಕರ್ನಾಟಕ ಜೋಡಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದಿರಿ, ಆಕ್ಟಿಂಗು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಹಾಡು ಸಿರಿ ಮ್ಯೂಸಿಕಲ್ಲಿದೆ, ನೋಡಿ. ಚೆನ್ನಾಗಿದ್ರೆ ಸೇಮ್ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದ್ರೂ ಅವ್ರಿಗೆ ಅರ್ಥ ಆಗತ್ತಾರೆ ಕಮೆಂಟ್ ಮಾಡಿ. ಇನ್ನೊಂದು ಅವರು ತಿದ್ದುಕೊಳ್ತಾರೆ, ಕಲ್ತ್ಕೊಳ್ತಾರೆ. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸುರೇಶ್ ಸರ್. ಗೋವಿಂದ್ ರಾಜ್ ಸರ್, ನಿಮ್ಮ ಜೋಡಿ ಸಿನಿಮಾದಲ್ಲೂ ಜೋಡಿಯಾಗಿ ಆಕ್ಟ್ ಮಾಡಿದ್ದೀರಾ ಅಥವಾ ಹೇಗೆ? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಾವೆಲ್ಲಿ ದೂರ ಕೂತಿದ್ದೂ ಇಲ್ಲ, ದೂರ ಹೋಗಿದ್ದೂ ಇಲ್ಲ. ಇವತ್ತು ನೀವು ಮಾಡಿದ ಕೆಲಸ. ನಾನು ಇಲ್ಲೇ ಕುತ್ಕೋ ಅಂತ ಇದ್ದೀನಿ, ಆಮೇಲೆ ಎಲ್ಲ ಕಳಿಸಿದ್ದೀನಿ. ಎಲ್ಲ ನನ್ನ ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮಸ್ಕಾರಗಳು. ಏನಪ್ಪ ವಿಶೇಷ ಅಂದರೆ, ಇಲ್ಲಿ ಲಾಕ್ಡೌನ್ ಅಂತ ಸಿನಿಮಾದಲ್ಲಿ ನನ್ನ ಮಗ ಆಕ್ಟ್ ಮಾಡಿದ್ದಾನೆ. ಹಾಗಾಗಿ ನಮ್ಮ ಮಂಜು ಅವರು, ಮುದ್ಗಲ್ ಅವರು ಮಂಡ್ಯ ಹತ್ರ ಒಂದು ಸಿನಿಮಾ ಶೂಟಿಂಗ್ಗೆ ಅಂತ ನಮ್ಮನ್ನು ಕರೆಸಿದ್ರು. ಅವರು ಅಲ್ಲಿ ನಮಗೆ ಪರಿಚಯ ಆದರು, ಒಂದು ನಂಟು ಬೆಳೆಸ್ಕೊಂಡು ಅಲ್ಲಿ ಪರಿಚಯ ಆದರು. ಆಮೇಲೆ ಇಲ್ಲ ಬಾವ, ನಾವು ಯಾವುದನ್ನ ಒಂದು ಸಿನಿಮಾ ಮಾಡಬೇಕು. ನಾನು ಸುಮಾರು ವರ್ಷಗಳಿಂದ ಅಲ್ಲಿಗೆ ಇಲ್ಲಿಗೆ ತಿರುಗಿ ತುಂಬ ಸುಸ್ತಾಗಿದೆ, ತುಂಬ ಬೇಜಾರಾಗುತ್ತೆ. ನನಗೆ ತುಂಬ ಆಸೆಯಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ, ಅದೇ ನೋವಲ್ಲಿ ವಾಪಸ್ ಹೋಗ್ತಾ ಇದ್ದೀನಿ. ನಾನೇ ಒಂದು ಸಿನಿಮಾ ಮಾಡಬೇಕು ಅಂತ ನನ್ನ ಹತ್ರ ಹೇಳ್ಕೊಂಡಿದ್ರು ಅವರು. ನಾನು ಹೇಳಿದೆ,
ಇವಾಗ ನೀನು ಇರೋ ಕಷ್ಟದಲ್ಲಿ ಅಷ್ಟು ದೊಡ್ಡ ಸಿನಿಮಾ ಮಾಡೋದು ಸಾಧ್ಯ ಇಲ್ಲ, ಟ್ರೈ ಮಾಡು ಆಗುತ್ತೆ ಅಂತ ಹೇಳಿದೆ. ಸರ್ ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ನಾನು ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳಿದ್ರು. ನಾವು ಬೇರೆ ಮಾತೇ ಇಲ್ಲ, ಆಯಿತು ನಿನ್ನ ಧೈರ್ಯ ಇದ್ದರೆ ನೀನು ಮಾಡೋ, ನಾವೆಲ್ಲ ಸಾಥ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಅವರ ಉತ್ತರ ಕರ್ನಾಟಕ ಭಾಷೆ ಅಂದರೆ ನಮಗೂ ಪ್ರಾಣ, ನಮ್ಮ ತಾಯಿ ನುಡಿ ಭಾಷೆ ಇದ್ದಂಗೆ.